ವೆಲ್ಕಮ್ ಟು ವಿದ್ಯಾಪಥ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ನಾವು ಮಾಡುವಂಥ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಆಗ್ತಕ್ಕಂಥದ್ದು. ಕನ್ನಡದಲ್ಲಿರ್ತಕ್ಕಂಥ ಪ್ರಮುಖ ಚಂಪು ಕಾವ್ಯಗಳನ್ನು ನೋಡೋಣ. ಇವು ಕನ್ನಡ ಒಂದು ಪ್ರಶ್ನೆಗಳಿಗೆ ಮುಖ್ಯವಾಗಿರ್ತಕ್ಕಂಥವು. ಪಂಪ ಆದಿಪುರಾಣ, ವಿಕ್ರಮಾರ್ಜುನ ವಿಜಯ, ರನ್ನ ಗದಯುದ್ಧ, ಅಜಿತ ಪುರಾಣ, ಪೊನ್ನನ ಶಾಂತಿ ಪುರಾಣ, ಭುವನೈಕ್ಯ ರಾಮವಿದಯ, ಜೀರ್ಣಾಕ್ಷರಮಾಲೆ ಮತ್ತು ಕಥಾ ಪ್ರತ್ಯಾಗತ, ನಾಗವರ್ಮನ ಕರ್ನಾಟಕ ಕಾದಂಬರಿ, ದುರ್ಗಸಿಂಹನ ಪಂಚತಂತ್ರ, ಎರಡನೇ ನಾಗವರ್ಮ ವರ್ಧಮಾನ ಪುರಾಣ, ಶಾಂತಿನಾಥ ಸುಕುಮಾರ ಚರಿತೆ, ನಾಗಚಂದ್ರ ಮಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ, ಬ್ರಹ್ಮಶಿವ ಸಮಯ ಪರೀಕ್ಷೆ, ನಯಸೇನನ ಧರ್ಮಾಮೃತ. ಇವು ಸರಿಯಾಗಿರ್ತಕ್ಕಂಥವು. ಓಕೆನಾ. ನೆಕ್ಸ್ಟ್ ಮುಂದಿನ ನೋಡೋದಾಗಿ ಕರ್ಣಪಾರ್ಯ ಅಂತ ಬರ್ತಾನೆ. ಹರಿವಂಶ ಪುರಾಣ ಬರಿತಾನೆ. ನೇಮಿಚಂದ್ರ ನೇಮಿನಾಥ ಪುರಾಣ, ರುದ್ರಭಟ್ಟ ಜಗನ್ನಾಥ ವಿಜಯ, ಹಗ್ಗಳನ ಚಂದ್ರಪ್ರಭ ಪುರಾಣ, ಹರಿಹರನ ಗಿರಿಜಾ ಕಲ್ಯಾಣ, ಬಂಧುವರ್ಮನ ಜೀವ ಸಂಬೋಧನೆ, ಜನ್ನನ ಯಶೋಧ ಚರಿತೆ ಮತ್ತು ಅನಂತ ಪುರಾಣ, ಎರಡನೇ ಒಂದು ಗುಣವರ್ಮದ್ದು ಪುಷ್ಪದಂತ ಪುರಾಣ, ಅಂಡ ಎಂದು ಕಬ್ಬಿಗರ ಕಾವ್ಯ. ಇವು ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗಿರ್ತಕ್ಕಂಥದ್ದು. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮಹಾಬಲ ಕವಿ ನೇಮಿನಾಥ ಪುರಾಣ, ಚೌಡರಸ ಅಭಿನವ ದಶಕುಮಾರ ಚರಿತೆ ಮತ್ತು ನಳಚರಿತೆ, ನಾಗರಾಜನ ಪುಣ್ಯಶ್ರವ, ವೃತ್ತಿವಿಲಾಸನ ಧರ್ಮ ಪರೀಕ್ಷೆ, ಮಧುರನ ಧರ್ಮನಾಥ ಪುರಾಣ, ಕವಿಮಲ್ಲ ಮನ್ಮಥ ವಿಜಯ, ಷಡಕ್ಷರ ರಾಜಶೇಖರ ವಿಲಾಸ ಮತ್ತು ಬಸವರಾಜ ವಿಜಯ, ತಿರುಮಲಾರ್ಯನ ಚಿಕ್ಕದೇವರಾಜ ವಿಜಯ, ಮಲ್ಲರಸನ ದಶಾವತಾರ ಚರಿತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಚಂದ್ರಸಾಗರ ಭಾವಾಮೃತ ಮಹಾಪುರಾಣ, ವೆರಿ ಇಂಪಾರ್ಟೆಂಟ್, ಚಾರುಕೀರ್ತಿ ಪಂಡಿತ ಭವ್ಯಜನ ಚಿಂತಾಮಣಿ, ದೇವಚಂದ್ರ ರಾಮ ಕಥಾವತಾರ, ಲಿಂಗಣ್ಣ ಕೆಳದಿ ರೂಪವಿತಿಯ ವಿಜಯಂ, ಸುರಂಗಕವಿ ಶ್ರೀಸೃಷ್ಟಿ ಪುರಾತನ ಚರಿತ್ರೆ, ಚಂದ್ರಕವಿ ವಿರೂಪಾಕ್ಷ ಸ್ಥಾನ. ನೆಕ್ಸ್ಟ್ ಮುಂದೆ ರೀತಿಯಾಗಿ ಚಿಕ್ಕೋಪಾಧ್ಯಾಯ ಬರ್ತಾನೆ. ಇವರು ರುಕ್ಮಾಂಗದ ಚರಿತೆ ಬರೀತಾರೆ. ಬಸವಪ್ಪ ಶಾಸ್ತ್ರಿ ದಮಯಂತಿ ಸ್ವಯಂವರನ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ರಮುಖ ಸಾಂಗತ್ಯ ಕೃತಿಗಳು ನೋಡೋದಾದರೆ ದೇವರಾಜನ ಸೊಬಗಿನ ಸೋನೆ, ನಂಜುಂಡ ಕವಿಯ ಕುಮಾರರಾಮನ ಕತೆ, ಕನಕದಾಸರು ಮೋಹನ ತರಂಗಿಣಿ ರಾಮದಾನ ಚರಿತೆ ಅಂತ ಬರುತ್ತೆ. ಓಕೆನಾ. ಇದೇ ರೀತಿಯಾಗಿ ನಳಚರಿತೆ ಅಂತೂ ಕೂಡ ಬರುತ್ತೆ. ನೆಕ್ಸ್ಟು ಸಾಳ್ವ ಕವಿ ವೈದ್ಯ ಸಾಂಗಿತ್ಯ, ರತ್ನಾಕರವರ್ಣಿ ಹಲವಾರು ಎಕ್ಸಾಮ್ ಕೇಳಿದ್ರೆ ನೋಡಿ, ಭರತೈಷಿ ವೈಭವ, ವಾದಿರಾಜನ ವೈಕುಂಠ ವರ್ಣನೆ, ಸಂಚಿವನ್ನ ಮದಿಯ ಧರ್ಮ. ಓಕೆ, ಹಲವಾರು ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಸಂಚಿವನ್ನಮ್ಮನ ಅಧಿಪತಿಯ ಧರ್ಮ, ಹೆಳವನ ಕಟ್ಟೆ ಗಿರಿಯಮ್ಮ ಚಂದ್ರಹಾಸ ಕತೆ, ಉದ್ದೇಶಿಕನ ಕತೆ, ಶೃಂಗಾರಮ್ಮ ಪದ್ಮಿನಿ ಕಲ್ಯಾಣ, ದೊಡ್ಡಯ್ಯ ಚಂದ್ರಪ್ರಭಾ ಚರಿತೆ, ನಂಜುಂಡ ಕವಿ ಕುಮಾರರಾಮನ ಕತೆ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಮೂರನೇ ಒಂದು ಮಂಗರಸ ಅಂತ ಬರ್ತೀನಿ. ಯಾರು? ಮೂರನೇ ಮಂಗರಸ ಪ್ರಭಂಜನ ಚರಿತೆ, ಶ್ರೀಪಾಲ ಚರಿತೆ ಮತ್ತು ನೇಮಿಜೀನನ ಸಂಗತ್ಯ ಅಂತ ಬರ್ತಾನೆ. ಬೊಮ್ಮರಸ ಜೀವಂಧರ ಸಾಂಗತ್ಯ, ಮೂರನೇ ಮಂಗರಸ ಪ್ರಭಂಜನ ಚರಿತೆ, ಚಂದ್ರಸಾಗರವರ್ಣಿ ಅಕಳಂಕ ಚರಿತೆ, ಶಿಶು ಮಾಯಣ ಇದು ತ್ರಿಪುರದಹನ ಸಾಂಗತ್ಯ ಮತ್ತು ಅಜಿತನ ಚರಿತೆ, ಚಿಕ್ಕೋಪಾಧ್ಯಾಯ ನೀತಿ ಶತಕ ಸಾಂಗತ್ಯ, ತಿರುಮಲಾರ್ಯ ಕರ್ಣವೃತ್ತಾಂತ ಕತೆ. ಇದೇ ರೀತಿಯಾಗಿ ನಮ್ಮ ಮುಂದಿನ ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಇರ್ತವೆ. ಈ ಒಂದು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಒಂದು ಮೋಟಿವೇಶನ್ ಥರ ಆಗ್ತಕ್ಕಂಥದ್ದು. ನೆಕ್ಸ್ಟ್ ವಿಡಿಯೋಗಳನ್ನು ಮಾಡೋ ಕೂಡ ಹುಮ್ಮಸ್ಸು ಇಂಥ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಹಿಂದ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.